ಶತ್ರುಘ್ನ ಅಣ್ಣ, ಈ ದಿವಸ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂತಲೂ ಅತಿ ಜಾಗೃತಿಯಾಗಿ ಬರಬೇಕೆಂತಲೂ ದೂತರನ್ನು ಕಳುಹಿಸಿದ್ದರಲ್ಲವೇ? ಹೌದು ಹಾಗಣ್ಣ. ಆದರೆ ನನ್ನ ಮನಸ್ಸಿನಲ್ಲಿ ಆಗುತ್ತಿರುವ ವೇದನೆಯನ್ನು ನಿನಗೆ ಹೇಗೆ ತಿಳಿಸಲಿ ಶತ್ರುಘ್ನ, ಹೇಗೆ ತಿಳಿಸಲಿ? ಅದೇನಂತಹ ವೇದನೆ ನನಗೆ ತಿಳಿಸಬಾರದೇ ಅಣ್ಣ? ಶತ್ರುಘ್ನ, ನಿನ್ನೆ ರಾತ್ರಿ ನನಗೊಂದು ದುಸ್ವಪ್ನವಾಯಿತು. ನಾನು ವಿಹಾರಾರ್ಥವಾಗಿ ಹೋಗುತ್ತಿರಬೇಕಾದರೆ ಬಹುದೂರದಲ್ಲಿ ಒಂದು ಶಬ್ದವು ಕೇಳಿ ಬಂದಿತ್ತು. ನಾನು ಆ ಶಬ್ದವನ್ನು ಹಿಂಬಾಲಿಸುತ್ತಾ ಓಡಿದೆನು. ಅಷ್ಟರಲ್ಲಿ ನಮ್ಮ ಪೂಜ್ಯ ಜನಕನು ವಸ್ತ್ರಹೀನನಾಗಿ ಮಗು ಭರತ ನನ್ನನ್ನು ಕಾಪಾಡಲಾರದೆ ಹೋದೆಯಾ ಎಂದು ಕೂಗಿಕೊಂಡನು. ನಾನು ನನ್ನ ತಂದೆಯನ್ನು ಕಾಪಾಡಲು ಓಡಿದೆನು. ಅಷ್ಟರಲ್ಲಿ ಪೂಜ್ಯ ಜನಕನು ಕಣ್ಮರೆಯಾದನು. ಶತ್ರುಘ್ನ, ಕಣ್ಮರೆಯಾದನು. ನಂತರ ಎಚ್ಚರವಾಯಿತು. ಎದ್ದು ನೋಡುವಷ್ಟರಲ್ಲಿ ಎಲ್ಲವೂ ಶೂನ್ಯ. ಸಹೋದರ ಅಣ್ಣ, ಈ ದಿವಸ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ಹೌದು ಅಣ್ಣ. ನಗರವು ತಳಿರು ತೋರಣಗಳಿಂದ ಅಲಂಕೃತಗೊಂಡಿಲ್ಲ. ಮಂಗಳ ವಾದ್ಯಗಳು ಕೇಳಿ ಬರುತ್ತಿಲ್ಲ. ಸುಮಂಗಲಿಯರಾಗಲಿ ಸುಹಾಸಿನಿಯರಾಗಲಿ ಯಾರೊಬ್ಬರೂ ಕಾಣಿಸುತ್ತಿಲ್ಲ. ಶತ್ರುಘ್ನ ಅಣ್ಣ, ಈ ಅಯೋಧ್ಯೆಯನ್ನು ನೋಡುತ್ತಿದ್ದರೆ ಕಾವ್ಯ ವೃದ್ಧಾದಿಗಳ ಸ್ಮಶಾನದಂತೆ ಭಾಸವಾಗುತ್ತಿರುವುದು. ಇದಕ್ಕೆ ಕಾರಣವೇನು ಶತ್ರುಘ್ನ? ಅಣ್ಣ, ಶಾಂತನಾಗು. ಆತ್ಮಸ್ಥೈರ್ಯಕ್ಕೆ ದುರ್ಬಲವಾದ ಬಲವನ್ನು ತಂದುಕೊಂಡು ವ್ಯಥೆಪಡುತ್ತಿರುವೆ. ನೀನು ಹೇಳಿದಂತೆ ಯಾವ ಅಮಂಗಳಕ್ಕಾಗಲಿ ಭಯಕ್ಕಾಗಲಿ ಇಲ್ಲಿ ಕಾರಣಗಳಿಲ್ಲ. ನಾವೀಗಲೇ ಪುರಪ್ರವೇಶ ಮಾಡಿದರೆ ವಿಷಯವೆಲ್ಲವೂ ತಾನಾಗಿಯೇ ತಿಳಿಯುವುದು. ನಡೆ ಅಣ್ಣ. ಸರಿಯಾಗಿ ಹೇಳಿದೆ ಸಹೋದರ, ನಡೆ, ನಾವೀಗಲೇ ಪುರಪ್ರವೇಶ ಮಾಡೋಣ. ಪಾಪಿ ಮಂತರೆಯ ಮಾತನ್ನು ಕೇಳಿ ನಾನು ಕೆಟ್ಟೆನು. ನನ್ನ ಕೈಯಾರೆ ನನ್ನ ಅರಿಶಿಣ ಕುಂಕುಮ ಭಾಗ್ಯವನ್ನೇ ಕಳೆದುಕೊಂಡೆನು. ಈಗ ನನ್ನ ಕುಮಾರರು ಬಂದು ಜನಕನ ಎಲ್ಲಿ ಎಂದು ಕೇಳಿದರೆ ನಾನು ಏನೆಂದು ಉತ್ತರಿಸಲಿ? ಅಯ್ಯೋ ವಿಧಿಯೇ! ಅಮ್ಮ, 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 ಜನನಿ, ಅಮ್ಮ, ಅಮ್ಮ. ಸಹೋದರ ಅಣ್ಣ, ನಾನು ಬಂದೊಡನೆ ಅತಿ ಪ್ರೀತಿಯಿಂದ ಆಧರಿಸುತ್ತಿದ್ದ ನನ್ನ ತಾಯಿಯು ಇಂದು ಕಾಣುತ್ತಿಲ್ಲವಲ್ಲ? ಅಮ್ಮ, 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 ಅಮ್ಮ. ಓಹೋ, ಇಲ್ಲೇ ಇರುವೆ ತಾಯಿ.
ಅಮ್ಮ ನಮಸ್ಕರಿಸು. ನಮಸ್ಕರಿಸು. ನಿಮಗೆ ಮಂಗಳವಾಗಲಿ. ಮೇಲೇಳಿ ಮಕ್ಕಳಿರ. ಅಮ್ಮ, ಏನಮ್ಮ ಇದು? ನಿನ್ನ ಮುಖವನ್ನು ನೋಡುತ್ತಿದ್ದರೆ ಈ ಅಯೋಧ್ಯೆಯ ಕೀರ್ತಿ ಧ್ವಜವೇ ಮುರಿದು ಬಿದ್ದಂತೆ ಭಾಸವಾಗುತ್ತಿರುವುದು. ಅಮ್ಮ, ಸದಾ ನಿನ್ನ ಮಂದಿರದಲ್ಲಿ ಇರುತ್ತಿದ್ದ ಜನಕನೇ ಅಲ್ಲಮ್ಮ? ರಾಮ ಲಕ್ಷ್ಮಣರಲ್ಲಿ ಅಮ್ಮ. ಸೀತಾ ಮಾತೆಯಲ್ಲಮ್ಮ? ಅಮ್ಮ, ಜನಕನೆಲ್ಲಿ? ಇನ್ನೆಲ್ಲಿಯ ಜನಕನು ಕಂದ? ನಿಮ್ಮ ಜನಕನು ಸ್ವರ್ಗಸ್ಥರ. ಕೊನೆಗೂ ಸ್ವರ್ಗಸ್ಥನಾದೆಯ? ಏ ತಂದೆ, ಸ್ವರ್ಗದಲ್ಲಿರುವ ನಿನಗೆ ಇಲ್ಲಿಂದಲೇ ವಂದಿಸು, ಇಲ್ಲಿಂದಲೇ ವಂದಿಸು. ಅಮ್ಮ, ಜನಕನ ಮರಣಕ್ಕೆ ಕಾರಣವೇನು ತಾಯಿ? ನಿಮ್ಮ ಜನಕನ ಮರಣಕ್ಕೆ ನಾನೇ ಕಾರಣಳು. ಹೌದು ಕಂದ. ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ನಿಮ್ಮ ಜನಕನಿಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ನಿಮ್ಮ ಜನಕನು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಏನೆಂಬುದಾಗಿ? ಆ ವರಗಳನ್ನು ನಾನು ಕೇಳಿಕೊಂಡಾಗ ನನ್ನ ಮೊದಲನೇ ವರಕ್ಕೆ ಶ್ರೀರಾಮಚಂದ್ರನಿಗೆ ನಡೆಯಬೇಕಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಿನಗಾಗಬೇಕೆಂತಲೂ, ರಾಮಚಂದ್ರ. 2ನೇ ವರಕ್ಕೆ ಶ್ರೀರಾಮಚಂದ್ರನು ನಾರುಮಡಿಗಳನ್ನುಟ್ಟು ಜಟಾವಲ್ಕಲಧಾರಿಯಾಗಿ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಾಗ ರಾಮನೊಡಗೂಡಿ ಲಕ್ಷ್ಮಣ, ಸೀತಾ ಎಲ್ಲರೂ ಹೊರಟು ಹೋದರು ಕಂದ. ಪುತ್ರ ಶೋಕದಿಂದ ಪರಿತಪಿಸುತ್ತ ನಿಮ್ಮ ಜನಕನು ರಾಮ, ಲಕ್ಷ್ಮಣ, ಸೀತಾ ಎನ್ನುತ್ತಾ ಸ್ವರ್ಗಸ್ಥರಾದರು. ಮಕ್ಕಳಿರ, ಸ್ವರ್ಗಸ್ಥರಾದ. ಏನಂದೆ? ಏನಂದೆ? ಶ್ರೀರಾಮಚಂದ್ರನಿಗೆ ನಿಶ್ಚಯವಾಗಿದ್ದ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನಗಾಗಬೇಕೆಂತಲೂ ನನ್ನಂಡ ರಘುರಾಮಚಂದ್ರ ನಾರುಮುಡಿಯನ್ನುಟ್ಟು 14 ವರ್ಷಕ್ಕೆ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡವಳು ಕೈಕೇಯೇ ಅಲ್ಲವೇ? ದಶರಥನ ಧರ್ಮಪತ್ನಿಯೇ? ಅನುಮಾನವೇ? ಈ ಪಾಪಿ ಭರತನ ತಾಯಿ? ನಿಸ್ಸಂದೇಹವಾಗಿ. ಅಯ್ಯೋ, ಅಲ್ಲ ಅಲ್ಲ, ಅಯ್ಯೋ, ಮಾರಿಯ ಉದರದಲ್ಲಿ ಮನುಜನು ಉದ್ಭವಿಸಿದರೆ ಭರತ, ಈ ಭ್ರಷ್ಟ ನೀಚೆಯ ಕೈಗೆಯ ಗರ್ಭದಲ್ಲಿ ಈ ಭರತನ ಉತ್ಪತ್ತಿಯಾಯಿತು. ಕುಮಾರ, ಛೈ, ಪಾಪಾತ್ಮಳೆ. ಅಮ್ಮ, ಯಾರ ರಾಜ್ಯವನ್ನು ಯಾರಿಗೆ ಕಟ್ಟುವೆ ಅಮ್ಮ? ವಂಶನಾಶನವೆಂಬ ತಳಹದಿಯ ಮೇಲೆ ದಶರಥನ ಮೃತದೇಹವನ್ನು ಸ್ತಂಭದಂತೆ ನಿಲ್ಲಿಸಿ ಮಾತ್ಸರ್ಯ, ಅಸೂಯೆ, ಅಸಹನೆ, ಅಸಭ್ಯತೆ ಎಂಬ ಭವನವನ್ನು ನಿರ್ಮಿಸಿ ಪತಿದ್ರೋಹ, ಪುತ್ರದ್ರೋಹ, ರಾಜದ್ರೋಹವೆಂಬ ಭವನವನ್ನು ನಿರ್ಮಿಸಿ ರಾಜದ್ರೋಹವೆಂಬ ಚಕ್ರದ ಕೆಳಗೆ ನನ್ನನ್ನು ಕುಳ್ಳಿರಿಸಿ ಸಂತೈಸಲು ಮನೆ ಮಾಡಿದ ಏಕೆ ತಾಯಿ, ಏಕೆ? ಪಾಪಾತ್ಮಳೆ, ನಿನ್ನನ್ನು ಹೀಗೆ ಬಿಟ್ಟಿದ್ದೆ ಆದರೆ ಈ ಅಯೋಧ್ಯೆಯಲ್ಲಿರುವ ಪುಣ್ಯಶೀಲೆಯರೆಲ್ಲರಿಗೂ ನಿನ್ನಂತಹ ದುರ್ಬುದ್ಧಿಯ ಪ್ರಾಪ್ತವಾಗಿದೆ. ಆದ್ದರಿಂದ ಈ ನನ್ನ ಖಡ್ಗದಿಂದ ನನ್ನ ಕೊಂದು. ಅಣ್ಣ, ಶಾಂತನಾಗು. ಮಾತೆಯ ಕೊಲ್ಲುವುದೇ ಮಾನಿತನೇ, ಮಾತೆಯ
ಕೊಲ್ಲುವರೆ ಮಾನಿತನೇ ನೀತಿವಂತನು ನೀನು ಪ್ರಾರ್ಥನಾದೇ ಏಕೆ ನೀತಿವಂತನು ನೀನು ಪ್ರಾರ್ಥನಾದೇ ಏಕೆ ಮಾತೆಯ ಕೊಲ್ಲುವರೆ ಮಾನಿತನೇ ದಿನವಂತ ಭೂಪನ ಅಣ್ಣ ದಿನವಂತ ಭೂಪನ ಮನಗೆಲಿದವಳ ದಿನವಂತ ಭೂಪನ ಮನಗೆಲಿದವಳ ಕುಲನಾಶ ಮಾಡಿ ಘನ ಕಾರ್ಯಗೈದವಳ ಕುಲನಾಶ ಮಾಡಿ ಘನ ಕಾರ್ಯಗೈದವಳ ಮಾತೆಯ ಕೊಲ್ಲುವರೆ ಮಾನಿತನೇ ನೀತಿವಂತನು ನೀನು ಬ್ರಾಹ್ಮಣನೇ ಏಕೆ ನೀತಿವಂತನು ನೀನು ಬ್ರಾಹ್ಮಣನೇ ಏಕೆ ಮಾತೆಯ ಕೊಲ್ಲುವರೆ ಮಾನಿತನೇ 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 ಅಣ್ಣ ಶಾಂತನಾಗು ಮಾತೃವಧೆ ಮಹಾ ಪಾಪಕರ ಆದ್ದರಿಂದ ಶ್ರೀರಾಮಚಂದ್ರ ಲಕ್ಷ್ಮಣರನ್ನು ಎಲ್ಲಿದ್ದರೂ ಹುಡುಕಿ ಕರೆತಂದು ಪಟ್ಟಾಭಿಷೇಕ ಮಾಡೋಣ ನಡೆಹಣ್ಣ ಸರಿಯಾಗಿ ಹೇಳಿದೆ ಸಹೋದರ. ಈಕೆಯನ್ನು ಕೊಂದು ಈ ನನ್ನ ಖಡ್ಗಕ್ಕೆ ಕುಂದನ್ನು ತರುತ್ತಿದ್ದೆ. ನಡೆ ಶತ್ರುಘ್ನ. ಭರತ ನಿಲ್ಲು ಕುಮಾರ, ನನ್ನ ಮಾತನ್ನು ಕೇಳು, ದುಡುಕಬೇಡ. ಸಿಂಹಾಸನವನ್ನೇರಿ ಪಟ್ಟಾಭಿಷಕ್ತನಾಗಿ ಈ ನಿನ್ನ ತಾಯಿಯ ಮನದ ಆಸೆಯನ್ನು ಈಡೇರಿಸು ಮಗನೇ. ಮಾ, ನಾನು ಪಟ್ಟಾಭಿಷಕ್ತನಾಗಬೇಕೆ? ರಾಮನಿಲ್ಲದರ ಮನೆ ರಾಮನಿಲ್ಲದರ ಮನೆ ರವಿಲ್ಲದಾಗ
ನರವರನಾದ ಶ್ರೀರಾಮಚಂದ್ರನ ನಗರದಿಂದ ಆಚೆ ಗಳಿಸಿ ಪತಿಯನ್ನು ಪರಲೋಕವಾಸಿಯನ್ನಾಗಿ ಪಾಪಿಯಾಗಿ ನಿಂತಿರುವ ನಿನ್ನ ಮುಖಾವಲೋಕನವೇ ಅಸಹ್ಯಕರ. ಛೇ, ಶತ್ರುಘ್ನ. ಭರತ, ಎಲ್ಲಿರುವೆ ರಾಘವ? ಮಧ್ಯದಿ ರಾಘವ, ಎಲ್ಲಿರುವೆ ರಾಘವ ಕಾನನ ಮಧ್ಯದಿ. ಅಣ್ಣ, ಎಲ್ಲಿರುವೆ ರಾಘವ ಕಾನನ ಮಧ್ಯದಿ. ಅಲೆದಲೆದು ನಾ ಅಡವಿಯೊಳು. ಹೇ ರಾಮಚಂದ್ರ, ಅಲೆದಲೆದು ನಾ ಅಡವಿಯೊಳು ಬಳಲುತ್ತಲಿರುವೆವು ದಾರಿಯು ಕಾಣದೆ. ಸಹೋದರ, ಅಣ್ಣ, ಬಳಲುತ್ತಲಿರುವೆವು ದಾರಿಯು ಕಾಣದೆ. ಎಲ್ಲಿರುವೆ ರಾಘವ ಕಾನನ ಮಧ್ಯದಿ. ಎಲ್ಲಿರುವೆ ರಾಘವ ರಾಮಚಂದ್ರ. ರಾಮ ಶತ್ರುಘ್ನ, ಅಣ್ಣ, ಎಲ್ಲಿ ಹುಡುಕಿದರೂ ಶ್ರೀರಾಮಚಂದ್ರನ ದರ್ಶನವಾಗಲಿಲ್ಲವಲ್ಲ. ಆತನನ್ನು ಕಾಣದೆ ನಾನು ಅಯೋಧ್ಯೆಗೆ ಹಿಂದಿರುಗಲು ನನಗೆ ಮನಸ್ಸಿಲ್ಲ. ಏನು ಮಾಡಲಿ ಶತ್ರುಘ್ನ? ಅಣ್ಣ, ಶಾಂತನಾಗು. ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡುವುದು ಬೇಡ. ಶ್ರೀರಾಮಚಂದ್ರರು ಬಹಳ ದೂರ ಸಾಗಿರಲಾರರು. ಹುಡುಕೋಣ, ನಡೆಹಣ್ಣ. ಸರಿಯಾಗಿ ಹೇಳಿದೆ ಸಹೋದರ. ಹೇ ರಾಘವ, ಹೇ ರಾಘವ, ಎಲ್ಲಿರುವೆ ಪ್ರಭು? ನಿನ್ನನ್ನು ಕಾಣಬೇಕೆಂದರೆ ನನ್ನ ಮನೋರಥವನ್ನು ಪೂರ್ಣಗೊಳಿಸು ಪ್ರಭು, ಪೂರ್ಣಗೊಳಿಸು. ಸಹೋದರ, ಅಣ್ಣ, ರಾಮ ಪರಂಧಾಮ ದಶರಥ ರಾಮ. ರಾಮ ಪರಂಧಾಮ ದಶರಥ ರಾಮ. ಮಧುರ ನಾಮ ಸದಾ ರಾಮ ನಾಮ.
ಲಕ್ಷ್ಮಣ, ಅಣ್ಣ, ಪರಮ ಪಾವನೆಯಾದ ಗಂಗಾ ಮಾತೆಗೆ ನಮಸ್ಕರಿಸಿ ಮುಂದೆ ಹೋಗೋಣ. ಹಾಗೇ ಆಗಲಿ ಅಣ್ಣ. ಸುರನರ ಸೇವಿತೆ ವರಗಂಗೆ ಅಂಬಾ, ಸುರನರ ಸೇವಿತೆ ವರಗಂಗೆ ಅಂಬಾ, ಪರಮ ಪಾವನೆ ಕರುಣಾತರಂಗೆ, ಪರಮ ಪಾವನೆ ಕರುಣಾತರಂಗೆ, ಸುರನರ ಸೇವಿತೆ ವರಗಂಗೆ. ಹರನ ಶಿರದಿಂದ ಹರಿದೆ ಅಂಬಾ, 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 ಹರನ ಶಿರದಿಂದ ಹರಿದೆ, ದರೆಯನ್ನು ಧರಿಸಲಾಗಮಿಸಿ ಬಂದೆ, ಹರನ ಶಿರದಿಂದ ಹರಿದೆ, ದರೆಯನ್ನು ಧರಿಸಲಾಗಮಿಸಿ ಬಂದೆ, ಪರಮ ಪಾವನೆ ಎಂದೆನಿಸಿ ದರೆಯನ್ನೆಲ್ಲ ಉದ್ಧರಿಸಿದ ಮಾತೆ, ಪರಮ ಪಾವನೆ ಎಂದೆನಿಸಿ ದರೆಯನ್ನೆಲ್ಲ ಉದ್ಧರಿಸಿದ ಮಾತೆ, ನಿರುಪಮ ಚರಿತಳೆ ನಿನ್ನಯ ಚರಣವ, 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 ನಿರುಪಮ ಚರಿತಳೆ ನಿನ್ನಯ ಚರಣ, ನಿರುಪಮ ಚರಿತಳೆ ನಿನ್ನಯ ಚರಣವ, ನಿರಂತರವು ಭಜಿಸುವು ಅನುರಿಯದೆ, ಸುರನರ ಸೇವಿತೆ ವರಗಂಗೆ ಅಂಬಾ, ಪರಮ ಪಾವನೆ ಕರುಣಾಂತರಂಗೆ, ಪರಮ ಪಾವನೆ ಕರುಣಾಂತರಂಗೆ, ಸುರನರ ಸೇವಿತೆ ವರಗಂಗೆ, ವರಗಂಗೆ, ವರಗಂಗೆ. ಅದು ಗುಹರಾಜನು ಇತ್ತಲೇ ಬರುತ್ತಿರುವನು. ರಾಮ 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 ರಘುವಂಶ ಸೋಮ, 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 ಕಾಮಿತಾರ್ಥ ಜೀವಾಚ ಮಧುರದಾಂಗ, ಕಾಮಿತಾರ್ಥ ಜೀವಾಚ ಮಧುರದಾಂಗ, ರಘುರಾಮ ಶ್ರೀ ರಾಮ ರಾಮ ಬಾರಿ, ರಘುರಾಮ ಶ್ರೀ ರೂಪ ನಿನ್ನ ನಾಮ ಜಪ ಮಾತ್ರದಿಂದ, ರಾಮ ರೂಪ ನಿನ್ನ
ಶ್ರೀರಾಮಚಂದ್ರ ನಮಸ್ಕರಿಸುವೆ. ಗುಹರಾಜನೇ, ನಿನಗೆ ಮಂಗಳವಾಗಲಿ. ನೀನು ನಿನ್ನ ಪರಿವಾರವು ಸೌಖ್ಯವೇ? ಪ್ರಭು, ನಿನ್ನ ಅನುಗ್ರಹದಿಂದ ನಾವೆಲ್ಲರೂ ಕ್ಷೇಮದಿಂದಿದ್ದೇವೆ. ಆದರೆ ನಿಮಗೊದಗಿರುವ 14 ವರ್ಷದ ವನವಾಸದ ವಾರ್ತೆಯನ್ನು ಕೇಳಿ ನನಗೆ ಸಹಿಸಲಾರದಷ್ಟು ದುಃಖವಾಗಿತ್ತು. 14 ವರ್ಷದ ವನವಾಸವನ್ನು ನಮ್ಮ ಶೃಂಗಭೇರಿಪುರದಲ್ಲಿಯೇ ಕಳೆಯುತ್ತಾ ನಮ್ಮನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳುತ್ತೇನೆ. ಗುಹರಾಜನೇ, ನಿನ್ನ ಪ್ರೀತಿಗೆ ನಾನು ಮನಸೋತಿರುವೆನು. ಆದರೆ ನಾನು ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ವನವಾಸಕ್ಕೆ ಬಂದಿರುವೆನಾದ್ದರಿಂದ 14 ವರ್ಷಗಳ ಕಾಲ ಪುರಪ್ರವೇಶ ಮಾಡುವಂತಿಲ್ಲ. ಇದು ನನ್ನ ನಿಬಂಧನೆ. ನೀನು ನನಗೆ ಉಪಕಾರ ಮಾಡುವ ಹಾಗಿದ್ದರೆ ಈ ಗಂಗಾ ನದಿಯಿಂದ ಆಚೆಗೆ ದಾಟಿಸು, ನಿನಗೆ ಪುಣ್ಯ ಬರುತ್ತದೆ. ಪ್ರಭು, ಭವಸಾಗರವನ್ನೇ ದಾಂಟಿಸಬಲ್ಲ ನಿಮ್ಮನ್ನು ಸಣ್ಣ ನದಿಯೊಂದನ್ನು ದಾಂಟಿಸುವ ಸುಯೋಗ ನನಗೆ ಒದಗಿತಲ್ಲ, ನಾನೇ ಧನ್ಯನು. ಆದರೆ ತಾವು ಹಿಂದೆ ಮಿಥಿಲಾ ಪಟ್ಟಣಕ್ಕೆ ಹೋಗುವಾಗ ತಮ್ಮ ಪಾದಕ್ಕೆ ಸಣ್ಣದೊಂದು ಕಲ್ಲು ಸೋಂಕಿ ಅದು ಹೆಣ್ಣಾಯಿತಂತೆ. ಅದೇ ರೀತಿ ನನ್ನ ದೋಣಿಯಲ್ಲಾದರೂ ಹಲವು ಸಣ್ಣ ಪುಟ್ಟ ಕಲ್ಲುಗಳಿರುವು. ತಮ್ಮ ಪಾದ ಸ್ಪರ್ಶದಿಂದ ಅವೆಲ್ಲವೂ ಹೆಣ್ಣಾದರೆ ನನ್ನ ಗತಿಯೇನು ದೇವ? ಅರ್ಥವಾಯಿತು ಗುಹನೇ, ಅರ್ಥವಾಯಿತು. ನಿನ್ನ ಮನದ ಆಂತರ್ಯವನ್ನು ನಾನು ಗ್ರಹಿಸಿದೆನು. ನನ್ನ ಪಾದಗಳನ್ನು ತೊಳೆದು ಪೂಜಿಸಬೇಕೆಂದಲವೇ ನಿನ್ನ ಮನದ ಅಭಿಲಾಷೆ. ಆಗಲಿ, ನಿನ್ನಿಷ್ಟಾರ್ಥ ಸಿದ್ಧಿಸಲಿ. ಪ್ರಭು, ಕ್ಷಣಕಾಲ ನಿಲ್ಲಿ. ಗರ್ಕೊಳಿದು ಶ್ರೀಪಾದವನು ನಾ ಪೂಜಿಸಿ ಧನ್ಯನಾದೆನಾ. ಜನಕೀಯ ರಮಣನ ಜನಕರಾಜನ ಜಾಮಾತನ ಜನಕೀಯ ರಮಣನ ಪೂಜಿಸಿ ಆರಾಧಿಸಿ ಜನಕೀಯ ರಮಣನ ಪಾಪಗಳವ ಪರಮಾತ್ಮನ ಶ್ರೀರಾಮನ
ರಮಣನ ಜಾನಕಿಯ ರಮಣನ ಜಾನಕಿಯ ರಮಣನ ಪ್ರಭು ಕ್ಷಣಕಾಲ ನಿಲ್ಲಿ. ನಾವೇ ಸಿದ್ಧವಾಗಿರುವುದು, ತಾವಿನ್ನು ದಯಮಾಡಿಸಬಹುದು. ಇಂದಾಂಬಿಗೆ ಧನ್ಯನಾದ ಇಲ್ದಾಂಬಿಗೆ ಧನ್ಯನಾದ ರಾಮ ಇಂದಾಂಬಿಗೆ ಧನ್ಯನಾದ ಇಂದಾಂಬಿಗೆ ಧನ್ಯನಾದ ರಾಮ ಭವ ಸಮುದ್ರ ದಾಂಟಿಸುವ ಇವರಂ ನದಿ ದಾಂಟಿಸುವೆ ಸಮುದ್ರ ದಾಂಟಿಸುವ ಇವರಂ ನದಿ ದಾಂಟಿಸುವೆ ಇಂದಾಂಬಿಗೆ ಧನ್ಯನಾದೆ ಇಲ್ದಾಂಬಿಗೆ ಧನ್ಯನಾದೆ ರಾಮ ರಾಮ ದೇವದೇವ ನಿನ್ನಂ ತವ ಸಿರಿಯಂದದಿ ಪಾಲಿಸುವೆ ದೇವದೇವ ನಿನ್ನಂ ತವ ಸಿರಿಯಂದದಿ ಪಾಲಿಸುವೆ ಇಲ್ದಾಂಬಿಗೆ ಧನ್ಯನಾದೆ ಇಲ್ದಾಂಬಿಗೆ ಧನ್ಯನಾದೆ ರಾಮ 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 ಲಕ್ಷ್ಮಣ ಲಕ್ಷ್ಮಣ ಅಣ್ಣ, ಇತ್ತ ನೋಡು, ಕೆಂದುಳಿ ಎದ್ದು ನಭೋಬಡ್ಡವನ್ನು ಮುತ್ತಿರುವುದು. ತುರುಗಗಳ ಕುರಪುಟದಿಂದ ಎದ್ದ ಕೆಂದುಗಳನ್ನು ನೋಡಿದರೆ ಯಾರಾದರೂ ರಾಜಪುತ್ರರು ಬೇಟೆಗಾಗಿ ಬಂದಿರುವರೇನೋ, ಹೋಗಿ ನೋಡಿ ಬಾ. ಹಾಗೇ ಆಗಲಿ ಅಣ್ಣ. ಅಗ್ರಜ, ಲಕ್ಷ್ಮಣ ಮತ್ತಾರೂ ಅಲ್ಲ, ದಾಯಾದಿ ಮಾತ್ಸರ್ಯದಿಂದ ಭರತನೇ ಸೈನ್ಯ ಸಮೇತನಾಗಿ ಬರುತ್ತಿರುವನು. ನನಗೆ ಅಪ್ಪಣೆಯನ್ನು ಕೊಟ್ಟರೆ ಅವನ ಸೈನ್ಯವನ್ನು ಧ್ವಂಸ ಮಾಡಿ ಬರುವೆನು. ಲಕ್ಷ್ಮಣ ಶಾಂತನಾಗು. ಭರತನ ಸೋದರ ಪ್ರೇಮವನ್ನು ನೀನರಿಯೆ. ಆತನು ನಾಶಕ್ಕಾಗಿ ಬರುತ್ತಿರುವನು ಅಥವಾ ಕ್ಷಮೆಯಾಚನೆಗೋಸ್ಕರ ಬರುತ್ತಿರುವನು, ಕಾದು ನೋಡೋಣ. ಅಣ್ಣ ರಾಮಚಂದ್ರ, ಅಣ್ಣ ನಮಸ್ಕರಿಸು. ಭರತ ಕ್ಷೇತ್ರಜ್ಞರೇ, ನಿಮಗೆ ಮಂಗಳವಾಗಲಿ. ಬಾ ಭರತ, ಬಾ. ಮಾವನ ಮನೆಯಿಂದ ಯಾವಾಗ ಬಂದೆ? ಅಯೋಧ್ಯೆಯನ್ನು ಬಿಟ್ಟು ಬರುವಾಗ ನಿನ್ನನ್ನೇ ನೆನೆದು ಹಂಬಲಿಸಿ ನೀರು ಉತ್ಸಾಹದಿಂದ ಹೊರಟು ಬಂದಿದೆ. ಅಯೋಧ್ಯೆಯನ್ನು ಬಿಟ್ಟು ಬಂದ ನನಗೆ ಅಲ್ಲಿನ ಸಂಗತಿಯನ್ನು ಕೇಳಲು ಆತುರವಾಗುತ್ತಿರುವುದು. ಒಬ್ಬೊಬ್ಬರ ಯೋಗಕ್ಷೇಮವನ್ನು ಕೇಳುವೆನು, ಹೇಳುವೆಯ ಭರತ? ಕೇಳುವೆನಣ್ಣ, ಕೇಳು. ನಮಗೆ ಅಕಾರ ಉಕಾರ ಮಕಾರಗಳ ರಸಪಾನ ಮಾಡಿಸಿದ ಸಪ್ತ ಋಷಿಗಳಲ್ಲೇ ಶ್ರೇಷ್ಠರಾದ ಗುರು ವಸಿಷ್ಠರು ಕ್ಷೇಮವೇ ಭರತ? ಕ್ಷೇಮದಿಂದಿರುವರು ಅಣ್ಣ. ಸಚಿವರಲ್ಲೇ ಶ್ರೇಷ್ಠರಾದ ಮಂತ್ರಿ ಸುಮಂತ್ರರು ಕ್ಷೇಮವೇ ಭರತ? ಕ್ಷೇಮದಿಂದಿರುವರು ಅಣ್ಣ. ಪತಿಯ ಎದುರಿನಲ್ಲೇ ಕಣ್ಣೀರು ಸುರಿಸುತ್ತ ಒಂದು ಮಾತನ್ನು ಆಡದೆ ಮೌನವಾಗಿ ಕಳುಹಿಸಿಕೊಟ್ಟ ಸಹೋದರ ಲಕ್ಷ್ಮಣನ ತಾಯಿ ಸುಮಿತ್ರಾ ದೇವಿಯು ಕ್ಷೇಮವೇ ಭರತ? ಅವರೂ ಸಹ ಕ್ಷೇಮದಿಂದಿರುವರು ಅಣ್ಣ. ನವಮಾಸಗಳು ಹೊತ್ತು ಹೆತ್ತು ತುತ್ತಿಟ್ಟು ಮುತ್ತಿಟ್ಟು ಜೋಪಾನ ಮಾಡಿ ಕಳುಹಿಸಿಕೊಳ್ಳಲಾರದ ಸಂಕಟದಲ್ಲಿ ಕೊಳಿಸಿಕೊಟ್ಟ ನನ್ನ ಹೆತ್ತ ಮಾತೆ, ನನ್ನ ಭಾಗ್ಯ ಜನನಿ ಕೌಸಲ್ಯ ಮಾತೆಯು ಕ್ಷೇಮವೇ ಭರತ? ಕ್ಷೇಮವೇ? ಕ್ಷೇಮದಿಂದಿರುವರು ಅಣ್ಣ. ಈ ರಾಮನಿಗೆ ಆರಾಮವಾಸವನ್ನು ಕಲ್ಪಿಸಿಕೊಟ್ಟ ನಿನ್ನ ತಾಯಿ, ನನ್ನ ಚಿಕ್ಕಮ್ಮ ಕೈಕಾ ಮಾತೆಯವರು ಕ್ಷೇಮವೇ ಭರತ? ಅವರ ಕ್ಷೇಮಕ್ಕೆ ಏನಣ್ಣ ಕೊರತೆ? ಕ್ಷೇಮದಿಂದಿರುವರು. ಈಗ ಹೇಳು ಭರತ, ಈಗ ಹೇಳು. 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚದೆಯ 4 ಸುಪುತ್ರರನ್ನು ಪಡೆದುದಲ್ಲದೆ ಕಟುವಾಂಗ ಎಂಬ ಹೆಸರಿಂದಿದ್ದವನು ಪುಷ್ಪರಥ ಎಂಬ ಅನ್ವರ್ಥ ನಾಮವನ್ನು ಪಿಡಿದು ಹಿಂದೆ ದೇವಾಸುರರ ಯುದ್ಧದಲ್ಲಿ ಒಬ್ಬನೇ ಋತಿಕನಾಗಿ ಹೋರಾಡಿ ಜಯವನ್ನು ಹೊಂದಿ ದೇವಾನು ದೇವತೆಗಳಿಂದ ದಶರಥ ಎಂಬ ಬಿರುದಾಂಕಿತನಾದ ನಮ್ಮ ಪೂಜ್ಯ ಜನಕನು ಕ್ಷೇಮವೇ ಭರತ? ಕ್ಷೇಮವೇ?
ಅಣ್ಣ, ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯಿತಣ್ಣ, ಅಂತ್ಯವಾಯಿತು. ಭರತ, ಏನು ಹೇಳುತ್ತಿರುವೆ? ಅಣ್ಣ, ನೀನು ಅಯೋಧ್ಯೆಯನ್ನು ಬಿಟ್ಟು ಬಂದ ಕೂಡಲೇ ನಿಮ್ಮ ಅಯಗಲಿಗೆ ನೋವನ್ನು ಸಹಿಸಿಕೊಳ್ಳಲಾರದೆ ಜನಕನು ಸ್ವರ್ಗಸ್ಥನಾದ. ಜನಕ! ಜನಕ ಮಮಹಿತ ಪ್ರಿಯ ಪಿತಾ ಆಗಲಿ ಪೋದೆಯ ಸಹಿಸೆ ಜನಕ ಮಮಹಿತ ಪ್ರಿಯ ಪಿತಾ ಆಗಲಿ ಪೋದೆಯ ಸಹಿಸೆ ಜನಕ, ಕಡೆಗೂ ನಮ್ಮ ಅಗಲಿಕೆಯ ದುಃಖವನ್ನು ತಾಳಲಾರದೆ ಪರಲೋಕವಾಸಿಯಾದಯ ತಂದೆ. ಹೇ ಜನಕ, ಸ್ವರ್ಗದಲ್ಲಿರುವ ನಿನಗೆ ಇಲ್ಲಿಂದಲೇ ವಂದಿಸಿದನು, ಇಲ್ಲಿಂದಲೇ ವಂದಿಸಿದನು. ಹೇ ಜನಕ, ನಿಮ್ಮ ಅಂತಿಮ ಕಾಲದಲ್ಲಿ ನಿಮ್ಮ ಬಳಿಯಲ್ಲಿದ್ದು ಸೇವೆ ಮಾಡುವ ಭಾಗ್ಯವೂ ಈ ಪಾಪಿ ರಾಮನ ಹಣೆಯಲ್ಲಿ ಬರೆಯಲಿಲ್ಲ, ಈ ಪಾಪಿ ರಾಮನ ಹಣೆಯಲ್ಲಿ ಬರೆಯಲಿಲ್ಲ. ಭರತ, ನೀನೇ ಭಾಗ್ಯಶಾಲಿಯಪ್ಪ. ಜನಕನ ಅಂತಿಮ ಕಾಲದಲ್ಲಿ ಬಳಿಯಲಿದ್ದು ಸೇವೆ ಮಾಡಿರುವೆ. ಇಲ್ಲವಣ್ಣ, ನನಗೂ ಆ ಭಾಗ್ಯವೂ ದೊರೆಯಲಿಲ್ಲ. ಜನಕನ ಅಂತಿಮ ಕಾಲದಲ್ಲಿ ನಾವು ಸಹ ಆತನ ಬಳಿಯಲ್ಲಿ ಇರಲಿಲ್ಲವಣ್ಣ. ಏನು, ಜನಕನ ಅಂತಿಮ ಕಾಲದಲ್ಲಿ ನೀವು ಸಹ ಜನಕನ ಬಳಿಯಲ್ಲಿರಲಿಲ್ಲ? ಇಲ್ಲವಣ್ಣ. ಅಯ್ಯೋ ಜನಕ, 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚೆದೆಯ 4 ಸುಪುತ್ರರನ್ನು ಪಡೆದ ನಿಮಗೆ ನಿಮ್ಮ ಅಂತಿಮ ಕಾಲದಲ್ಲಿ ಯಾರೊಬ್ಬರು ಗಂಗೋದಕವನ್ನು ಬಿಡಲಿಲ್ಲವೇ? ಅಯ್ಯೋ, ನಾವೆಂತಹ ನಿರ್ಭಾಗ್ಯಶಾಲಿಗಳು, ನಾವೆಂತಹ ನಿರ್ಭಾಗ್ಯಶಾಲಿ. ಭರತ, ಆಗಿದ್ದು ಆಗಿ ಹೋಯ್ತು. ರಾಜನಿಲ್ಲದ ರಾಜ್ಯವು ದೇವರಿಲ್ಲದ ಗುಡಿಯಂತಾಗಬಾರದು. ನೀನೀಗಲೇ ಅಯೋಧ್ಯೆಗೆ ಹಿಂತಿರುಗಿ ಸತ್ಯ ಧರ್ಮದಿಂದ ರಾಜ್ಯಭಾರವನ್ನು ಮಾಡಿಕೊಂಡಿರುತ್ತಮ್ಮ. ಅಣ್ಣ, ನೀನಿಲ್ಲದ ಅಯೋಧ್ಯೆಯಲ್ಲಿ ನಾನು ಅರಗಳಿಗೂ ಇರಲಾರನಣ್ಣ. ಅಣ್ಣ, ನೀನು ಅಯೋಧ್ಯೆಗೆ ಬಂದು ಪಟ್ಟಾಭಿಷಕ್ತನಾಗಿ ನಮ್ಮೆಲ್ಲರನ್ನು ಸಂತೋಷಪಡಿಸು ಬಾಣ್ಣ. ಮಾತೆಯ ಆಜ್ಞೆ ಪ್ರಕಾರ ನಿನಗೆ ಪಟ್ಟಾಭಿಷೇಕ, ನನಗೆ ವನವಾಸ. ಅದರಂತೆ ನಾನು ನನ್ನ ಕರ್ತವ್ಯದಲ್ಲಿ ನಿರತನಾಗಿದ್ದೇನೆ. ಅದು ಅಲ್ಲದೆ ನಿನ್ನ ಪಾಲಿಗೆ ಬಂದ ಸಿಂಹಾಸನವನ್ನು ನಾನು ಏರುವುದಾದರೆ ದತ್ತಾಪಾರ ದೋಷಕ್ಕೆ ಗುರಿಯಾಗುವುದಿಲ್ಲವೇ? ಅಣ್ಣ, ನಾನಾಗಿಯೇ ಸಂತೋಷವಾಗಿ ಬಿಟ್ಟು ಕೊಡ್ತಿರಬೇಕಾದರೆ ದತ್ತಾಪಹಾರ ದೋಷ ಎಲ್ಲಿಂದ ಬರುವುದಣ್ಣ? ಬಾಣ್ಣ. ಭರತ, ನೀನೇನೇ ಹೇಳಿದರೂ ನನ್ನ ಮನಸ್ಸು ಒಪ್ಪುವುದಿಲ್ಲ ಭರತ, ಒಪ್ಪುವುದಿಲ್ಲ. ಹೋಗಲಿ, ನನ್ನದೊಂದು ಕೋರಿಕೆಯನ್ನಾದರೂ ನೆರವೇರಿಸಿಕೊಡಣ್ಣ. ಹೇಳು ಭರತ. ಅಣ್ಣ, ಈ ನಿಮ್ಮ ಪವಿತ್ರ ಪಾದುಕೆಗಳನ್ನು ನನಗೆ ಅನುಗ್ರಹಿಸಿಕೊಡಿ. ಅವುಗಳಿಗೆ ನಂದಿ ಗ್ರಾಮದಲ್ಲಿ ಪಟ್ಟ ಕಟ್ಟಿ
ನಾನು ನೆಪ ಮಾತ್ರಕ್ಕೆ ರಾಜ್ಯಭಾರ ಮಾಡುತ್ತೇನೆ. ನಿಮ್ಮ 14 ವರ್ಷದ ವನವಾಸವು ಮುಗಿದ ಮರುದಿನವೇ ನನಗೆ ದರ್ಶನ ಭಾಗ್ಯವನ್ನು ಕೊಡಬೇಕು. ಇಲ್ಲವಾದರೆ ಈ ಭರತನು ಅಗ್ನಿಯಲ್ಲಿ ಈಡಾಡುವನು. ಭರತ, ಇದಕ್ಕೆ ನಿಮ್ಮ ಪಾದವೇ ಸಾಕ್ಷಿ. ಶಾಂತನಾಗು ಭರತ, ಶಾಂತನಾಗು. 14 ವರ್ಷಗಳ ವನವಾಸವನ್ನು 14 ದಿನಗಳಂತೆ ಕಳೆದು ಬರುತ್ತೇನೆ. ತೆಗೆದುಕೋ ಪಾದುಕೆಗಳನ್ನು. ಭರತ, ತೆಗೆದುಕೋ. ತನ್ನೊಡಲ ತಾಪವಂ ಪಡೆದೆನಿತ ತವಗದಿಂಬೆಳಗಿದ ತಾಯಿಗೆ ಭಾಗ್ಯವಿಲ್ಲ. ತಡೆದೇನಿಗೋ ತವಗದಂಬೆಳಗಿದ ತಾಯಿಗೆ ಭಾಗ್ಯವಿಲ್ಲ. ರಾಮ ಪರಮ ಜಪದ ಪುಣ್ಯ, ಪರಮ ಜಪದ ಪುಣ್ಯ, ಪರಾಕ್ಷಣೆಯಿಂದ ಪರಮ ಜಪದ ಪುಣ್ಯ ಪದ ಮುನಿ ಜನರ ಪಾಲಿಗೂ ಭಾಗ್ಯವಿಲ್ಲ. ಸಹಜರಿ ಶ್ರೀರಾಮ, ಸಹಜರಿ ಶ್ರೀರಾಮ, ಸಹಜರಿ ಶ್ರೀರಾಮ, ಸಹಜರಿ ಶ್ರೀರಾಮ, ಸಹಜರ ಸಹಕರಿಸಿದೆ ಮಗು ಪುಣ್ಯವಿಲ್ಲ. ಕಾಡು ಮರವಂ ಕಡಿದು ಕಾಲಿನಿಂದುಡಿದು ಪಾಡು ಪಡುತ್ತಿರುವರು ಆಡಿಗೊಡತನವ ಕೈಗೊಂಡು ರಾರಾ ಈ ಜೋಡಿಗಳಿಂದ ಪುಣ್ಯ ಕೆಡೆಯುಂಟೆ ಜಗದೀ ರಾಮ. ರಾಮ
ಸೀತಾರಾಮ ಸಹಿತ ಜನವ ನೀಡಿಯ ಧನ್ಯನಾದೆನು ಧನ್ಯನಾದೆನು ಸೀತಾರಾಮ ಸಹಿತ ದರುಶನವ ನೀಡಯ್ಯ. ಲಕ್ಷ್ಮಣ, ಅಣ್ಣ, ನೋಡಿದೆಯಾ ಭರತನ ಭ್ರಾತೃ ಪ್ರೇಮವನ್ನು? ಅರಿಯದೆ ಆಡಿದ ಮಾತುಗಳನ್ನು ಕ್ಷಮಿಸು ಅಣ್ಣ. ಚಿಂತೆ ಇಲ್ಲ. ಈ ಪ್ರದೇಶವು ಅಯೋಧ್ಯೆಗೆ ಸಮೀಪವಾಗಿರುವುದರಿಂದ ಪ್ರಜೆಗಳು ಪದೇ ಪದೇ ಬಂದು ನಮ್ಮನ್ನು ಕಾಡುವರು. ಆದ ಕಾರಣ ದಂಡ ಕಾರ್ಯವನ್ನು ಕುರಿತು ಪ್ರಯಾಣಿಸೋಣ. ಹಾಗೆಯೇ ಆಗಲಿ. ಮೇವು ಬರಲಿದೆ, ಮೇವು ಬರಲಿದೆ, ಮೇವು ಬರಲಿದೆ, ನನಗೆ ಮೇವು ಬರಲಿದೆ, ಮೇವು ಬರಲಿದೆ, ನನಗೆ ಮೇವು ಬರಲಿದೆ. ಆರಿ ಮೇವು ಬರಲಿದೆ, ಓಹೋ ಓಹೋ ಮೇವು ಬರಲಿದೆ, ಮೇವು ಬರಲಿದೆ, ನನಗೆ ಮೇವು ಬರಲಿದೆ. ಹಿರಿಹಿರಿದು ತೀರುವೆನು, ಕಿರಿಕಿರಿದು ತೀರುವೆನು, ಹಿರಿಹಿರಿದು ತೀರುವೆನು, ಕಿರಿಕಿರಿದು ತೀರುವೆ. ಬಾ ಬಾವ ಮೇವು ಬರಲಿದೆ, ಮೇವು ಬರಲಿದೆ, ನನಗೆ ಮೇವು ಬರಲಿದೆ. ಈ ಪ್ರದೇಶ ಇಷ್ಟೊಂದು ಸುಮನೋಹರವಾಗಿರೋದಲ್ಲ. ಇರಲಿ, ಪ್ರಾಣಿ ಹಿಂಸೆ ಮಾಡುವರಲ್ಲಿ ನನ್ನ ಸಮಾರನ್ನು ಯಾರನ್ನೂ ಕಾಣಲೇ ಇಲ್ಲ. ಆ ಯಮನೂ ಕೂಡ ನನಗೆ ಸಾಟಿಯಾಗಬಲ್ಲ. ನಮ್ಮಣ್ಣನಾದ ರಾವಣನು ನನ್ನ ಗಂಡನನ್ನು ಸಂಹರಿಸಿದಾಗಲೂ ಈ ದಂಡಕಾರಣ್ಯಕ್ಕೆಲ್ಲ ನಾನೇ ಅಧಿಪತಿಯಾಗಿರುವನು. ಇರಲಿ, ನನ್ನ ಮಗನಾದ ಶಂಭುಕಾಸುರನು ಸೂರ್ಯದೇವರನ್ನು ಕುರಿತು ತಪಸ್ಸನ್ನು ಮಾಡುತ್ತಿರುವನು. ಆತನ ತಪಸ್ಸು ಇಂದಿಗೆ ಪೂರ್ತಿಯಾಗುವುದು. ಅವನು ಮೇಲೇಳುವುದರೊಳಗಾಗಿ ಬೇಕಾದಷ್ಟು ಮದ್ಯ ಮಾಂಸಗಳನ್ನು ಸಿದ್ಧ ಮಾಡಿಕೊಳ್ಳುವೆನು. ಮಗನೇ, 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 ಶಂಭುಕ, ಮಗನೇ, ಎಲ್ಲಿರುವನು? ಮಗನೇ, ಶಂಭುಕ, ಮಗನೇ, ಮಗನೇ, ಅಯ್ಯೋ ಅಯ್ಯೋ ಮಗನೇ, ಅಯ್ಯೋ ಮಗನೇ ಶಂಭುಕ, ಯಾರೋ ಪಾಪಿಗಳು ನನ್ನ ಮಗನ್ನು ಆತ ಮಾಡಿದವರಲ್ಲ. ಅಯ್ಯೋ ಅಯ್ಯೋ ಮಗನೇ, ಅಯ್ಯೋ ಮಗನೇ ಶಂಭುಕ, ಯಾರೋ ನಿನ್ನನ್ನು ಆತ ಮಾಡಿದವರು.
ಯಾರಿರಬಹುದು? ಮಗನನ್ನು ಕೊಂದ ಪಾಪಗಳು ನನ್ನ ಕೈಗೆ ಸಿಕ್ಕಿದ್ದಾರೆ. ಅವರನ್ನು ಸಿಗಿದು ಜೀವ ಸಹಿತ ಹಿಂಗೆ ಬಿಡಬೇಕು. ಇಲ್ಲಿರುವನು ಇಂದು ನಾನು ಬಂದುವೆ ಆನಂದವ, ಇಂದು ನಾನು ಬಂದುವೆ ಆನಂದವ, ಸಂದೇಹವಿಲ್ಲದೆ ತಿಂದು ಮಾಂಸವ, ಸಂದೇಹವಿಲ್ಲದೆ ತಿಂದು ಮಾಂಸವ, ಇಂದು ನಾನು ಬಂದುವೆ ಆನಂದವ. ನನ್ನ ತಂದು ಗುಡ್ಡೆಗ ಉರ್ದು ಗಣ್ಣಿಗೆಯ ಮಾಡಿ, ನನ್ನ ಕಣ್ಣು ಗುಡ್ಡೆ ಉರ್ದು ಗಣ್ಣಿಗೆ ಕರಳಾಗಿತ್ತು, ಅವನ ಕರಳಾಗಿತ್ತು, ಅವನ ಕರಳಾಗಿತ್ತು. ತಾವು ಕೆಲಸ ಮಾಡಿ ಇಂದು ನಾನು ಬಂದುವೆ ಸಂದೇಹವಿಲ್ಲದೆ ತಿಂದು ಮಾಂಸವ, ಸಂದೇಹವಿಲ್ಲದೆ ತಿಂದು ಮಾಂಸವ, ಇಂದು ನಾನು, ಓಹೋ ಇಂದು ನಾನು, ಆಹಾ ಇಂದು ನಾನು, ಓಹೋ ಇಂದು ನಾನು ಇರಲಿ. ಎಲ್ಲಿಯೋ ನರವಾಸ, ಎಲ್ಲಿಯೋ ನರವಾಸ, ಹೇಳಿ ಹುಡುಕಿ ನೋಡುವೆನು ನನ್ನ ಮಗನನ್ನು ಕೊಂದ ಪಾಪ. ಸೀತಾ, ಜಾನಕಿ, ನೋಡೈವನದಂದವ ಸೀತಾ, ನೋಡೈವನದಂದವ. ನೋಡೈವನದಂದವ ಸೀತಾ, ನೋಡೈವನದಂದವ, ನೋಡೈವನದಂದವ ಸೀತಾ, ನೋಡೈವನದಂದವ. ಜಾನಕಿ, ಸೀತಾ, ಪರಿಮಳವ ಬೀರುವ ತರತರದ ಪುಷ್ಪವ, ಪರಿಮಳವ ಬೀರುವ ತರತರದ ಪುಷ್ಪವ, ಮರುಗ ಮಲ್ಲಿಗೆ ಜಾಜಿ ಸುರಗೀತವನಿಗೆ. ಮರುಗ ಮಲ್ಲಿಗೆ ಜಾಜಿ ಸುರಗೀತವನಿಗೆ, ಮನಗೆ ಬಹಳ ಮುದವ ತರುವ. ಮನಗೆ ಬಹಳ ಮುದವ ತರುವ, ಮನಗೆ ಬಹಳ ಮುದವ ತರುವ, ಮನಗೆ ಬಹಳ ಮುದವ ತರುವ, ಮನಗೆ ಬಹಳ ಮುದವ ತರುವ, ಮನಗೆ ಬಹಳ ಮುದವ ತರುವ. ಪರಿಪರಿಯ ಪುಷ್ಪಗಳ ಸೊಬಗಿರಲು ನೋಡೈವನದಂದವ ಸೀತಾ, ನೋಡೈವನದಂದವ, ನೋಡೈವನದಂದವ ಸೀತಾ, ನೋಡೈವನದಂದವ. ಜಾನಕಿ, ಸೀತಾ,
ಬಾರಿ ಹೋಗುತ್ತಿವೆ ಹರಿಗಳು ನೀರಿ ಮೆರೆಯುವ ಶುಭತಿ ಕಂಗಳ ಮನಕ್ಕೆ ಬಹಳ ಮುದವ ತರುವ ಮನಕ್ಕೆ ಬಹಳ ಮುದವ ತರುವ ಮನಕ್ಕೆ ಬಹಳ ಮುದವ ತರುವ ಮನಕ್ಕೆ ಬಹಳ ಮುದವ ತರುವ ಮನಗೆ ಬಹಳ ಮುದವ ತರುವ ಮನಗೆ ಬಹಳ ಮುದವ ತರುವ ಬರಿ ಬರಿಯ ಪುಷ್ಪಗಳ ಸೊಬಗಿರಲು ನೋಡಲಿ ವನದಂಡವ ಸೀತಾ ನೋಡಲಿ ವನದಂಡವ ನೋಡಲಿ ವನದಂಡವ ಸೀತಾ ನೋಡಲಿ ವನದಂಡವ ನೋಡಲಿ ವನದಂಡವ ನೋಡಲಿ ವನದಂಡವ ಸೀತಾ ಪುತ್ರ, ಈ ಪ್ರಕೃತಿಯ ಸೌಂದರ್ಯವನ್ನು ನೋಡಿದೆಯಾ ಎಷ್ಟು ಮನೋಹರವಾಗಿರುವುದು. ಅಲ್ಲಿ ನೋಡು ತುಂಬಿದ ಫಲಪುಷ್ಪಗಳಿಂದಲೂ. ಸೀತಾ ಸ್ವಾಮಿ, ಇತ್ತ ನೋಡು ಕಣ್ಣು ಕೋರೈಸುವ ಸರೋವರಗಳಿಂದಲೂ ಶುಕ ಪಿಕ ನಾದಗಳಿಂದ ಕೂಡಿದ ಈ ಪ್ರಕೃತಿಯ ತಂಗಾಳಿಯಿಂದಲೇ ನಮ್ಮ ಮನಸ್ಸಿನ ಕ್ಲೇಶವನ್ನು ತೊಳೆಯುವಂತಹ ಅಂದವಾದ ತಾಣವೇ ಈ ಪಂಚವಟಿ. ಸೀತಾ ಅರಮನೆಯಲ್ಲಿ ಮೃಷ್ಟಾನ್ನ ಭೋಜನವನ್ನು ಸವಿಯುತ್ತ ಅನೇಕ ದಾಸರಿಂದ ಸೇವೆ ಮಾಡಿಸಿಕೊಳ್ಳಬೇಕಾದ ನಿನ್ನನ್ನ ಈ ಕಾನನಕ್ಕೆ ಕರೆತಂದನಲ್ಲ ಎಂಬ ಬೇಸರವುಂಟೆ. ಸ್ವಾಮಿ, ನಿಮ್ಮ ಸಾನ್ನಿಧ್ಯ ಸೌಭಾಗ್ಯಕ್ಕಿಂತ ಅತಿಶಯವಾದ ಭಾಗ್ಯವು ನನ್ನ ಬಾಳಿನಲ್ಲಿ ಬೇರೆ ಉಂಟೆ. ಅಲ್ಲದೆ ಆ ನಾಡಿಗಿಂತಲೂ ಈ ಕಾಡೆ ಮನಸ್ಸಿಗೆ ಅದೆಷ್ಟೊಂದು ಸಂತೋಷವನ್ನ ನೆಮ್ಮದಿಯನ್ನು ಉಂಟು ಮಾಡ್ತಿದೆ. ಜಾಸ್ತಿ ಆಶಾ ಜೀವನ ಶುಭ ದಿನ ಹೊಸದನ ಬೆಳಗ ಕನ್ನಡ. ಆಶಾ ಜೀವನ ಶುಭ ದಿನ ಹೊಸದನ ಬೆಳಗ ಕನ್ನಡ. ಆಶಾ ಜೀವನ ಶುಭ ದಿನ ಕೋಪವೇ? ಇಲ್ಲ ಸೀತಾ. ಬೇಸರವಂತೂ ಇದ್ದೇ ಇದೆ. ಇಲ್ಲ ಸೀತಾ. ನನಗೆ ಗೊತ್ತು. ಹೊಸತನ ಬಯಸಿದೆ ಆಶಾ ಜೀವನ ಶುಭದಿನ ಹೊಸತನ ಬಯಲ ಕನ್ನಡ. ಆಶಾ ಜೀವನ ಶುಭದಿನ.
ಸೀತಾ, ನಿನ್ನ ಮಾತು ಸತ್ಯ. ನಾವು 14 ವರ್ಷಗಳ ವನವಾಸವನ್ನು ಇಲ್ಲಿಯೇ ಕಳೆಯಬಹುದು. ಸೀತಾ, ಸ್ವಾಮಿ, ಇತ್ತ ನೋಡು, ಲಕ್ಷ್ಮಣನು ಈ ಪರ್ಣಶಾಲೆಯನ್ನು ಎಷ್ಟು ಚಮತ್ಕಾರವಾಗಿ ನಿರ್ಮಿಸಿರುವನು. ಎಷ್ಟೇ ಆದರೂ ನಿಮ್ಮ ಸಹೋದರನಲ್ಲವೇ? ಅದು ಸರಿ, ಫಲಗಳನ್ನು ತರಲು ಹೋದ ಲಕ್ಷ್ಮಣ ನೀನು ಬಾರಲಿಲ್ಲವಲ್ಲ? ಅದು ಇಲ್ಲದೆ ಬರುವಂತಿದೆ. ಅಣ್ಣ ನಮಸ್ಕರಿಸುವನು. ಲಕ್ಷ್ಮಣ, ಈ ಖಡ್ಗವ್ಯಾವುದು? ಅಣ್ಣ, ಓರ್ವ ರಕ್ಕಸನನು ಸೂರ್ಯದೇವನನ್ನು ಕುರಿತು ತಪಸ್ಸನ್ನು ಆಚರಿಸುತ್ತಿದ್ದನು. ಭಗವಾನ್ ಭಾಸ್ಕರನು ಆತನ ತಪಸ್ಸಿಗೆ ಮೆಚ್ಚಿ ಈ ಖಡ್ಗವನ್ನು ಆತನಿಗೆ ಕೊಡುವಷ್ಟರಲ್ಲಿ ನಾನೇ ಇದನ್ನು ಪಡೆದು ಇದರಿಂದಲೇ ಆ ರಾಕ್ಷಸನನ್ನು ಸಂಹಾರ ಮಾಡಿ ಬಂದೆನಣ್ಣ. ಕೊನೆಗೂ ಸಂಹರಿಸೇ ಬಿಟ್ಟೆಯಾ? ಹೌದು ಅಣ್ಣ. ಚಿಂತೆ ಇಲ್ಲ, ಅದನ್ನು ನಿನ್ನ ಆತ್ಮರಕ್ಷಣೆಗಾಗಿ ನಿನ್ನ ಬಳಿಯಲ್ಲಿಟ್ಟುಕೋ. ಫಲಗಳನ್ನು ಈ ಪರ್ಣಶಾಲೆಯಲ್ಲಿಡು. ಹಾಗೇ ಆಗಲಿ ಅಣ್ಣ. ನನ್ನ ಮಗನನ್ನು ಕೊಂದ ಪಾಪಿಗಳು ಈ ಸಮೀಪದಲ್ಲೇ ಎಲ್ಲೂ ಇರಬಹುದು. ಅವರು ನನ್ನ ಕೈಗೆ ಸಿಕ್ಕಿದರೆ ಕಾಚ ಕಾಚ ಕಾಚಾನೆ ನುಂಗಿ ಬಿಡುವೆನು. ಎಲ್ಲಿರುವರು? ಎಲ್ಲಿ ಹುಡುಕಿದರೂ ಕಾಣದೇ ಇಲ್ಲವಲ್ಲ. ಎಲ್ಲಿ ಇರುವರು? ಎಲ್ಲಿ ಹುಡುಕಿದರೂ ಕಾಣಲಿಲ್ಲವಲ್ಲ. ಇವರೇ ನನ್ನ ಮಗನನ್ನು ಕೊಂದ ಪಾಪಿಗಳು. ಇವರನ್ನು ಜೀವ ಸಹಿತ ನುಂಗಿ ಬಿಡವನೇ. ಒಬ್ಬರೇ ಅಂದ್ಕೊಂಡಿದ್ದೆ, ಇಬ್ರು ಒಳ್ಳೆ ಭೋಜನ. ಇವರನ್ನ ಜೀವ ಸಹಿತ ನುಂಗಿ ಬಿಡುವೆನು. ಏನು ಸುಂದರಾಂಗ. ಇವನನ್ನು ನುಂಗಲು ಹೋದರೆ ಏನೋ ಒಂದು ರೀತಿ ನನ್ನ ತಳಮಳವಾಗುವುದಲ್ಲ. ನಾನೀಗಲೇ ಪರಿಸುವೆ, ನಾನೀಗಲೇ ನಾನೀಗಲೇ ಒಲಿಸುವೆ, ನಾನೀಗಲೇ ಏನಾದರೂ ಆಗಲಿ, ಏನಾಗಲಿ, ಏನಾದರೂ ಆಗಲಿ, ಇವನನ್ನು ನಾನೀಗಲೇ ಒಲಿಸುವೆ, ನಾನೀಗಲೇ. ಕಲ್ಲಿನ ಮಂಚದ ಮೇಲೆ ಪಲ್ಲಕ್ಕಿಯ ಲಾಲಿಯಾಸೆ, ಕಲ್ಲಿನ ಮಂಚದ ಮೇಲೆ ಪಲ್ಲಕ್ಕಿಯ ಲಾಲಿ, ವಲ್ಲಭನ ಪ್ರಾಣ ವಲ್ಲಭನ ಮಾಡಿಕೊಂಡು ತಲೆಗೆ ಮುಟ್ಟಿಡುವೆ, ನಾನೀಗಲೇ ಒಲಿಸುವೆ,
ತುಂಡು ಮಲ್ಗೆ ಹೂವ ನನ್ನ ಮಂಡೆಯಲ್ಲಿ ಮುಡಿದುಕೊಂಡು ತುಂಡು ಮಲ್ಗೆ ಹೂವ ನನ್ನ ಮಂಡೆಯಲ್ಲಿ ಗಂಡ ನನ್ನ ಗಂಡ ನನ್ನ ಮಾಡಿ ಎಂಡೋವನೋ ಕೂಡಿ ನೀಗ ನಾನೀಗಲೇ ತ್ವರಿಸುವೆ ನಾನೀಗಲೇ. ಏನನ್ನಾಗಲಿ ಆ ನನ್ನ ಮಗ ಶಂಬಕ್ಕೆ ಅತ್ತೆ ಹಾಳಾಗೋಗಲಿ. ಏನು ಸುಂದರ ಅಂಗ, ಇವನ ತುಟಿ ಆ ನನ್ನ ಮಗ ಶಂಬಕ ಹೋದ್ರು ಹೋಗ್ಲಿ, ಏನಾದ್ರೂ ಮಾಡಿ ಇವನು ಒರೆಸ್ಕೊಂಡು 10 ಮಕ್ಕಳು ಒಂದೇ ಸರಿ ಎಳೆದು ಬಿಡ್ತೀನಿ. ಇವಳೆ ಆಗೋಳು ಇರುವಳಲ್ಲ, ಇವಳೆ ನನ್ನ ಬೆಳ್ಳೆಗಳ ಕರ್ರಗಳಿರ್ಲಿ, ಏನು ಮಾಡುವುದು? ನಾನು ಈ ರೂಪಿನಿಂದ ಹೋದರೆ ಇವನು ನನ್ನನ್ನು ಒರಿಸುವನೋ ಅಥವಾ ವಸಕೆ ಹಾಕುವನ ಕಾಣೆನಲ್ಲ. ಏನು ಮಾಡಲಿ? ಆ ಶಾಂಭವಿ ಮಹಾವರ ಪ್ರಸಾದದಿಂದ 16 ವರ್ಷದ ಕನ್ಯೆಯಾಗಿ ಇವನನ್ನು ಕಾಣುವೆನು. ಯೌವನವತಿಯಾಗಿ ಕಾಣುವುದರಲ್ಲಿ ಸಂದೇಹವೇ ಇಲ್ಲ. ನನ್ನ ಮಗನಾದ ಶಂಭುಕನೊಬ್ಬನೇ ಸತ್ತರೂ ಪರವಾಗಿಲ್ಲ, ಒಬ್ಬನೇ ತಾನೇ ಈ ಸುರಸುಂದರಾಂಗನನ್ನು ನಾನು ಮದುವೆಯಾದರೆ ಕರ್ರಗಿರುವ 100 ಮಕ್ಕಳನ್ನು ಒಂದೇ ಸಾರಿ ಹಡೆಯಬಹುದಲ್ಲ. ನಾನೊಬ್ಬಳೇ ತಾನೇ ಲೋಕಕ್ಕೆಲ್ಲ ಸುಂದರಿಯು. ಎಷ್ಟೊಂದು ಸುರಸುಂದರಾಂಗನಾಗಿರುವನು. ಈತನನ್ನು ವರಿಸದೆ ಹೋದರೆ ಈ ಜನ್ಮವೇ ವ್ಯರ್ಥವಲ್ಲವೇ? ಇರಲಿ, ನಾನೇ ಆತನ ಬಳಿಗೆ ಹೋಗಿ ಆತನೇ ನನ್ನನ್ನು ಮೋಹಿಸುವಂತೆ ಮಾಡುವೆನು. ಮನೋಹರ, ಪ್ರಿಯಕರ. ಯಾರಮ್ಮ ನೀನು? ಅಮ್ಮ ಎಂದು ಕರೆಯಬೇಡ, ಎದ್ದು ಮುಂದಕ್ಕೆ ಬಾರಯ್ಯ. ಮನೋಹರ, ನಾನು ಲಂಕಾಧಿಪತಿ ರಾವಣೇಶ್ವರನ ಸಹೋದರಿಯು. ನನ್ನ ಹೆಸರು ಶೂರ್ಪನಖ ಎಂದು. ಓಹೋ, ರಕ್ಕಸಿಯೋ? ನಿನ್ನ ಕಣ್ಣಿಗೆ ನಾನು ಹಾಗೆ ಕಾಣುತ್ತಿರುವೆನೆ ಪ್ರಿಯ. ಅದು ಸರಿ, ಇಲ್ಲಿಗೇಕೆ ಬಂದೆ? ನಿನಗೋಸ್ಕರ. ನನ್ನಿಂದೇನಾಗಬೇಕು? ಈ ನಿನ್ನ ಮುದ್ದಾದ ರೂಪವನ್ನು ಕಂಡು ಮೋಹಿಸಿ ಬಂದಿರುವೆನು. ನೀನು ನನ್ನನ್ನು ವಿವಾಹವಾಗಬೇಕು ಪ್ರಿಯ. ಸಾಧ್ಯವಿಲ್ಲ. ಯಾಕೋ? ನನ್ನ ಪತ್ನಿಯು ನನ್ನ ಪಕ್ಕದಲ್ಲಿರುವುದು. ನಾನೊಬ್ಬಳು ಉಪಪತ್ನಿ ಆಗುವುದಿಲ್ಲವೇ? ಸಾಧ್ಯವಿಲ್ಲ, ನಾನು ಏಕಪತ್ನಿ ವ್ರತ. ಓಹೋ, ಒಂದು ಕೆಲಸ ಮಾಡು, ಆಕೆಯನ್ನು ಬಿಟ್ಟು ಬಿಡು, ನನ್ನನ್ನು ಕಟ್ಟಿಕೋ, ಆಗಲು ನೀನು ಆಗುವೆ ಏಕಪತ್ನಿ ವೃತ್ತಸ್ಥ. ಅದು ಸಾಧ್ಯವಿಲ್ಲಮ್ಮ. ನಾನು ಈಕೆಯನ್ನು ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದಿದ್ದೆ. ನನ್ನನ್ನು ವಾಯು ಸಾಕ್ಷಿಯಾಗಿ ಕೈ ಹಿಡಿ. ಒಂದು ಕೆಲಸ ಮಾಡು, ನಿನಗೆ ಲಗ್ನವಾಗಬೇಕೆ? ಹಾಗಾದರೆ ಈ ಅರಣ್ಯಕ್ಕೆ ನಾನು ಓರ್ವನೇ ಬಂದಿಲ್ಲ. ಮತ್ತೆ ಆ ಪಾರ್ಶ್ವದಲ್ಲಿ ನನ್ನ ತಮ್ಮನಾದ ಲಕ್ಷ್ಮಣನಿರುವನು. ಆತನ ಬಳಿಗೆ ಹೋಗು, ನಿನಗೆ ನಿನ್ನ ಕೆಲಸವು ನಿನ್ನ ಕಾರ್ಯವಾಗುವುದು. ಆತನು ನಿನಗಿಂತಲೂ ಸುರಸುಂದರಾಂಗನೇ. ಹೌದು, ಅದಕ್ಕೆ ಅವನನ್ನು ಲಕ್ಷ್ಮಣ ಎಂದು ಕರೆಯುವರು. ಲಕ್ಷ್ಮಣ. ಆತನು ಓರ್ವನೇ ಬಂದಿರೋಣ, ಆತನೊಂದಿಗೆ ಆತನ ಪತ್ನಿಯು ಬಂದಿರೋಳು. ಆತನು ಓರ್ವನೇ ಬಂದಿರುವನು. ನೀನ್ ಮಾತ್ರ ಬೆಚ್ಚಿಗಿರ್ಬೇಕು ಅಂತ ಇವಳನ್ನು ಕರ್ಕೊಂಡು ಬಂದಿದ್ಯಾ? ನಿನಗೆ ಲಗ್ನವಾಗಬೇಕು ಬೇಕು ಪ್ರಿಯ. ಹಾಗಾದರೆ ಹೋಗು. ಸರಿ, ಒಂದು ವೇಳೆ ಆತನು ಒಪ್ಪದಿದ್ದರೆ? ಒಂದು ಕೆಲಸ ಮಾಡು. ಹೇಳು. ಆತನು ನನ್ನ ಆಜ್ಞೆ ಇಲ್ಲದೆ ಏನು ಕೆಲಸ ಮಾಡುವುದಿಲ್ಲ. ನಾನೊಂದು ಕುರುಹವನ್ನು ಬರೆಯುವೆನು, ಆತನಿಗೆ ತೋರಿಸು, ಆತನು ನಿನ್ನನ್ನು ಒರಿಸುವನು. ಒರಿಸುವನೇ? ಸರಿ, ಸಮಯವು ಮೀರಿ ಹೋಗಿರುವುದು, ಆದಷ್ಟು ಬೇಗ ಬರೆ ಪ್ರಿಯ. ಇದನ್ನು ತೋರಿಸು, ಅವನು ನಿನ್ನನ್ನು ಒರಿಸುವನೆ. ಹೋಗಿ ಬರಲೆ. ಹೋಗಿ ಬಾ. ನಾವು ವಿವಾಹವಾಗಿ ಇಲ್ಲಿಗೆ ಬರುವೆವು. ಹೋಗಿ ಬರಲೆ ಪ್ರಿಯ. ಆಗಲಿ. ಮನೋಹರ, ನನ್ನ ಮದುವೆಯಂತೆ, ಆಹಾ ನನ್ನ ಮದುವೆಯಂತೆ, ಓಹೋ ನನ್ನ ಮದುವೆ, ನನಗೂ ನಿಂಗೂ ಏನಂತೆ ಊರಲ್ಲೆಲ್ಲ ಗುಳ್ಳಂ ಟಾಮ್ ಟಾಮ್ ಟಾಮ್. ಈ ಘೋರಾರಣ್ಯದಲ್ಲಿ ಆ ಸುರಸುಂದರಾಂಗನನ್ನು ಎಲ್ಲಿ ಎಂದು ಹುಡುಕಲಿ. ಇರಲಿ, ನನಗೇನು ಹೊಸದೆ, ಮುಂದೆ ಸಾಗಿಯೇ ನೋಡೋಣ. ಅಯ್ಯ, ಹಿಂದ್ಗಡೆ ಇರೋದೆಲ್ಲ ಒಣಗೋಗಿದೆ, ಏನೂ ಇಲ್ಲ. ಹಿಂದೆನೇ ಒಣಗೋಗಿದೆ, ಇನ್ನು ಮುಂದ್ಗಡೆ ಹೆಂಗಿದೆಯೋ ಏನೋ. ಇರಲಿ, ಹಿಂದೆ ನೋಡಿದವಳು ಮುಂದೆ ನೋಡದಿರುವೇನೆ, ಮುಂದೆ ನೋಡಿ ಬಿಡೋಣ.
ಪರವಾಗಿಲ್ಲ. ಆತನು ಹೇಳಿದಂತೆ ಇವನು ಸುರಸುಂದರಾಂಗನೇ. ಆತನು ಕರ್ರಗಿರುವನು, ಈತನು ಕೆಂಪು ಕೆಂಪಾಗಿ ಮುದ್ದು ಮುದ್ದಾಗಿರುವನು. ಅಲ್ಲ, ನಾನು ಬಂದು ಇಷ್ಟೊತ್ತಾಯಿತು, ನನ್ನ ಧ್ವನಿ ಇವನಿಗೆ ಕೇಳಿಸುತ್ತಲೇ ಇಲ್ಲವೇ? ಇರೋದೊಂದಿಷ್ಟು ಉದ್ದ ಬಾಣ, ಅದನ್ನು ಹಿಡಿದುಕೊಂಡು ಅತ್ತ ಕಡೆ ಇತ್ತ ಕಡೆ ಗುರಿ ಇಟ್ಟಿರುವನು. ಅಲ್ಲಿ ಮಳೆ ಬಂದು ಎಲ್ಲ ನಂದೋಗಿದಲ್ಲಿ ಏನಿಲ್ಲ, ಎಲ್ಲ ಇಲ್ಲಿದೆ ನೋಡಯ್ಯ. ಮನೋಹರ ಮನೋಹರ, ಯಾರಮ್ಮ ನೀನು? ಅಮ್ಮ ಎಂದು ಕರೆಯಬೇಡ. ಇಷ್ಟೊತ್ತಲ್ಲಿ ಅಮ್ಮ ಅಂದ್ರೆ ನಮ್ಮ ಹತ್ರ ಇರೋದೆಲ್ಲ ತಣ್ಣಗಾಗ್ಬಿಡುತ್ತಪ್ಪ. ನೀನು ಯಾರು? ನಿನ್ನ ದೇಶವ್ಯಾವುದು? ನೀನಿಲ್ಲಿಗೆ ಬರಲು ಕಾರಣವೇನು? ನನ್ನಿಂದ ಏನಾಗಬೇಕು? ಬಹಳ ಉದ್ದಾಯ್ತಪ್ಪ ನಿಂದು. ಎಲ್ಲವನ್ನು ಒಂದೇ ಸಲ ಕೇಳಿಬಿಟ್ಟರೆ, ನಾನು ಲಂಕಾಧಿಪತಿ ರಾವಣೇಶ್ವರನ ಸಹೋದರಿಯು. ನನ್ನ ಹೆಸರು ಶೂರ್ಪನಖ ಎಂದು. ಓ, ಹಾಗಾದರೆ ನೀನು ಅಸುರ ಕನ್ಯೆ. ನಿನ್ನ ಕಣ್ಣಿಗೂ ನಾನು ಹಾಗೆ ಕಾಣುತ್ತಿರುವೆನೆ ಪ್ರಿಯ. ಈಗ ನನ್ನಿಂದ ಏನಾಗಬೇಕು? ನೀನು ನನ್ನನ್ನು ವಿವಾಹವಾಗಬೇಕು, ಅಪ್ಪಿಕೊಳ್ಳಬೇಕು. ನಿಲ್ಲು, ದೂರ ನಿಲ್ಲು. ದೂರ ನಿಂತ್ರೆ ಮಕ್ಕಳು ಹೆಂಗಾಗುತ್ತಯ್ಯ? ದೂರ ನಿಲ್ಲು. ಬಾ, ಮುಂದಕ್ಕೆ ಬಾ. ನೀನು ನನ್ನನ್ನು ವಿವಾಹವಾಗಬೇಕು. ನಾನು ನಿನ್ನನ್ನು ಒರಿಸಲು ಸಾಧ್ಯವಿಲ್ಲ. ಯಾಕೋ? ಏಕೆಂದರೆ ಈ ಅರಣ್ಯಕ್ಕೆ ನಾನು ಓರ್ವನೇ ಬಂದಿಲ್ಲ, ಮೇಲಾಗಿ ನನ್ನ ಅಗ್ರಜನಾದ ಶ್ರೀರಾಮಚಂದ್ರನು ಬಂದಿರುವನು. ನೀನು ಆತನ ಬಳಿಗೆ ಹೋಗು, ನಿನ್ನ ಇಷ್ಟಾರ್ಥವು ನೆರವೇರಿದರೂ ಇರಬಹುದು. ನಾನು ಇಲ್ಲಿ ಬರೋ ಮೊದಲಲ್ಲಿ ಹೋಗೇ ಬಂದಿರೋದಯ್ಯ. ಹಾಗಾದರೆ ನೀನು ಅತ್ತಿಗೆ ಆಗಬೇಕು. ನಮಸ್ಕಾರ. ನಾನು ಮಾತನಾಡಿ ಬಂದಿರುವುದಷ್ಟೇ, ಕೆಲಸ ಕಾರ್ಯ ಏನೂ ಆಗಿಲ್ಲ. ಅತ್ತಿಗೆ ಅಂತೆ. ನಿನ್ನ ಅಣ್ಣನೇ ಹೇಳಿ ಕಳಿಸಿರುವ, ಈ ಪಾರ್ಶ್ವದಲ್ಲಿ ನನ್ನ ತಮ್ಮನಿರುವನು, ನಿನ್ನ ಇಚ್ಛೆಯನ್ನು ಆತನಲ್ಲಿ ತಿಳಿಸು ಎಂದು. ನೋಡಮ್ಮ, ನಾನು ರಾಮದಾಸನು. ನಾನು ಅಣ್ಣನ ಆಜ್ಞೆಯ ಹೊರತಾಗಿ ಏನನ್ನು ಮಾಡುವುದಿಲ್ಲ. ಈಗ ಅಣ್ಣನ ಆಜ್ಞೆ. ನೀನು ಆತನ ಬಳಿಗೆ ಹೋಗಿ ಏನಾದರೂ ಕುರುಹನ್ನು ತೆಗೆದುಕೊಂಡು ಬಂದರೆ ಮುಂದೆ ನೋಡೋಣ. ಕುರುಹನ್ನು ತಂದರೆ ನೀನು ನನ್ನನ್ನು ವರಿಸುವೆ. ಓಹೋ, ಇಲ್ಲವಾದ್ರೆ ನಿನಗಿಲ್ಲ. ಇಲ್ಲ, ಬೇಗ ಹೋಗು. ಮುಹೂರ್ತ ಮೀರಿ ಹೋಗುತ್ತದೆ. ಕುರುಹನ್ನು ತಂದಿರುವೆನು ಪ್ರಿಯ. ಇಲ್ಲಿ ಕೊಡು. ಹಾಗಾದರೆ ಕೊಡುವಂಥದ್ದಲ್ಲ, ನಾನು ತೋರಿಸ್ಬೇಕು, ನೀನು ನೋಡ್ಬೇಕು. ನಾನು ತೋರಿಸ್ಬೇಕು, ನೀನು ನೋಡ್ಬೇಕು. ಕುರುಹನ್ನು ತೋರಿಸು. ಹಾಗಾದರೆ ತೋರಿಸಲೇ? ನಾನು ತೋರಿಸಲು ಸಿದ್ಧ, ನೀನು ನೋಡಲು ಬದ್ದನೆ. ತೋರಿಸು ಕುರುಹನ್ನು. ಯಾಕೊತ್ತಾ, ನೀನೇನಾದ್ರೂ ಆ ಘೋರ ರೂಪವನ್ನು ನೋಡಿ ತಲೆ ಸುತ್ತಿ ಬಿದ್ದರೆ ಎದ್ದೊಳಕ್ಕೆ 3 ದಿನ ಬೇಕು. ನೋಡಿಕೊ. ಓಹೋ, ಸಾರೆ ಬರದೆ ಚಪಲೆ ಎಲೆ ಮಾಯಾತ್ಮಳೆ, ಸಾರೆ ಬರದೆ ಚಪಲೆ. ಸಾರೆ ಬರದೆ ಚಪಲೆ ಎಲೆ ಮಾಯಾತ್ಮಳೆ, ಸಾರೆ ಬರದೆ ಚಪಲೆ. ಆಸೆ ತೋರಲೆ ಜಗೋರೆ ಮೋಸಂ ಗೈಯಲ್ ಬಂದೆಯ. ಆಸೆ ತೋರಲೆ ಚಕೋರೆ ಮೋಸಂ ಗೈಯಲ್ ಬಂದೆಯ. ಸಲ್ಲದಿಲ್ಲಿ ಸಾಹಸಂಗಳ್, ಸಲ್ಲದಿಲ್ಲಿ ಸಾಹಸಂಗಳ್. ಎಲ್ಲವನ್ ವಿಚಾರಿಸುವೆನೆ, ಎಲ್ಲವನ್ ವಿಚಾರಿಸುವೆನೆ. ಸಾರೆ ಬರದಿಂ ಚಪಲೆ ಮಾಯಾತ್ಮಳೆ, ಸಾರೆ ಬರದಿಂ ಚಪಲೆ. ಅಲೇ ಮಾಯಾತ್ಮಳೆ, ಅನ್ಯಾಯವಾಗಿ ಪ್ರಾಣ ಕಳೆದುಕೊಳ್ಳಬೇಡ. ಎಲ್ಲಿಂದ ಹೊರಟು ಹೋಗು. ಎಲ್ಲವೋ ಲಕ್ಷ್ಮಣ, ಮಣಮಣ, ರಣಮಣ ಹಾಗೆಂದು ಬರೆದಿರುವನೇನು ಆ ಕರಿಯ? ಯೋಚಿಸಿ ನೋಡು. ಘೋರ ರೂಪವನ್ನು ತಾಳಿ ಆ ಸೀತೆಯನ್ನು ಭಕ್ಷಿಸಿ ಒಬ್ಬನನ್ನು ವಧಿಸಿ ನಿನ್ನನ್ನು ವರಿಸುವೆನು. ಏನು ಹೇಳು? ಅಬ್ಬಾ, ನಿನ್ನ ರೂಪವನ್ನು ಮೆಚ್ಚತಕ್ಕದ್ದೇ. ನೋಡಮ್ಮ, ನಾನು ನಿನ್ನನ್ನು ವರಿಸಬೇಕಾದರೆ ನೀನು ಕ್ಷತ್ರಿಯ ಪದ್ಧತಿಯಂತೆ ನಡೆದುಕೊಳ್ಳಬೇಕು. ಛತ್ರಿ ಪದ್ಧತಿ? ಛತ್ರಿ ಪದ್ಧತಿ ಅಲ್ಲ, ಕ್ಷತ್ರಿಯ ಪದ್ಧತಿ. ಏನಯ್ಯ ಅದು? ಅದೇನೆಂದರೆ, ವಧುವು ವಿವಾಹಕ್ಕೆ ಮುಂಚೆ ವರನನ್ನು ನೋಡಬಾರದು, ಮಾತನ್ನೂ ಆಡಬಾರದು, ಮುಟ್ಟಲೂ ಬಾರದು. ಹಾಗಾಗಿ ನಿನ್ನ ಸೆರಗಿನಿಂದ ನಿನ್ನ ಕಣ್ಣುಗಳನ್ನು ಕಟ್ಟಿಕೋ, ಆನಂತರ ವರಿಸುವೆನು. ಅಷ್ಟೇ ತಾನೇ? ಹೌದು. ಸರಿ, ಕಟ್ಟಿಕೊಳ್ಳುವೆ. ಛೈ ಭ್ರಷ್ಟಳೆ! ಉರಿವುದು ಮೂಗು
ಉಯ್ದನಾಗ ಅವನ್ ಮನೆ ಅಳಗ ಅವನ್ನೇ ಗುದ್ದಿತ್ತೋಗ ಅವನ್ ಮನೆ ಅಳಗ ಅವನ್ನೇ ಗುದ್ದಿತ್ತೋಗ ಬರ್ಬರ್ ಬಂದು ಸಾಪೆ ಸುತ್ತಂಡು ಹೋಗ ಯಾರಮ್ಮ ತಾವು? ಯಾರು ತಾವು? ತಾವು ಯಾರು? ಏನಮ್ಮ ಅವತಾರ ಇದು? ಏನಮ್ಮ ಎಲ್ಲೋಗಿದ್ರಿ? ದಂಡೆ ಕಾರಣಕ್ಕೆ ಅಲ್ಯಾಕೆ ಹೋಗಿ ನಾವೇ ಇರ್ಲಿಲ್ವಾ ಇಲ್ಲೆಲ್ಲ? 3 ಜನ? ಅಯ್ಯೋ 3 ಜನ ಯಾರು? ನಾವೆಲ್ಲ ನಾಮದವರಲ್ಲಮ್ಮ ವಿಭೂತಿ ಅವರು. ರಾಮ ಏನ್ ಮಾಡಿದ್ರು? ಅಯ್ಯೋ ಮೂಗ್ ಮಾತ್ರ ಕುದಿದ್ರೆ ಬೇರೆ ಏನಾದ್ರು ಕುದಿದ್ರು? ಏನ್ ಮಾಡ್ಬೇಕು ಇವಾಗ? ರಾವಣೇಶ್ವರ ಬಳಿ ಮಕರಾಕ್ಷರಿ ಕರ್ಕೊಂಬತ್ತೀನಿ ಹೋಗೋಣ. ರಾವಣೇಶ್ವರ ಮಹಾಪ್ರಭು ಜೈಪುರ.